ಶಿವಾನಂದ ಪಾಟೀಲ್ ಮತ್ತೆ ಯತ್ನಾಳ್ ಅವರು ರಾಜೀನಾಮೆ ಸವಾಲು ಪ್ರತಿ ಸವಾಲು ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಾರೆ. ಇವರು ಸರ್ ಈಗ ಸವಾಲುಗಳು ಹಾಕಿದ್ದಾರೆ. ಶಿವಾನಂದ ಪಾಟೀಲರು ಕೂಡ ಹಿರಿಯ ರಾಜಕಾರಣಿಗಳು. ನಾವು ರಾಜಕಾರಣದಲ್ಲಿ ಆ ರಾಜಕೀಯ ಒಂದು ರಾಜೀನಾಮೆ ಪತ್ರದಲ್ಲಿ ಒಂದೇ ವರ್ಡಲ್ಲಿ ಕೊಡಬೇಕು, ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ. ಯಾವುದೇ ಅದರಲ್ಲಿ ಬೇರೆ ವಿಚಾರಗಳನ್ನು ಆಡಬಾರ್ದು. ಬಸವನಗೌಡ ಯತ್ನಾಳ್ ಅವ್ರು ಕೊಟ್ಟಾಗಿ ಅದು ಎಕ್ಸೆಪ್ಟ್ ಆದಮೇಲೆ ಮಾಡ್ರಿ ಅಂದರೆ ಅದು ಎಕ್ಸೆಪ್ಟ್ ಆಗಲ್ಲ ಅಂತೇಳಿ ಅವ್ರು ಗೊತ್ತಿದ್ದು ಮಾಡವ್ರೆ. ಸೊ ಇದು ನಾಟಕ, ಇದು ಮಾಡ್ತಾ ಇರ್ತಕ್ಕಂಥ ನಾಟಕ. ಈ ನಾಟಕ ಸಾಮಾನ್ಯ ಜನರಿಗೆ ಗೊತ್ತಾಗಿದೆ. ಇಬ್ಬರೂ ನಾಯಕರುಗಳು ಒಂದೇ ದಿನ ಹೋಗಿ ಅವ್ರ ಎದುರುಗಡೆನೇ ಪತ್ರವನ್ನು ಬರೆದು ಕೊಟ್ಟರೆ ಆಗ ನಾವು ಅವರನ್ನು ಒಪ್ಕೊತೀವಿ. ಸುಮ್ಮನೆ ಈ ಥರ ಪ್ರಚಾರಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇಬ್ರಿಗೂ ಕೂಡ ಅದು ಅಷ್ಟೊಂದು ತರವಲ್ಲ. ಇಲ್ಲ ಇತ್ತು ಅಂದರೆ ಚಾಲೆಂಜ್ ಇತ್ತು ಅಂದರೆ ದಯವಿಟ್ಟು ಇಬ್ಬರೂ ಹೋಗಿ ಒಂದೇ ಲೈನಲ್ಲಿ ಇಬ್ಬರು ರಾಜೀನಾಮೆಯನ್ನು ಕೊಡ್ರಿ, ಮರುಚುನಾವಣೆ ಯಾರು ಗೆಲ್ತಾರೆ ಗೆದ್ಕೊಳ್ಳಿ, ಆವಾಗ ಸರೋಗ್ತದೆ. ಅದ್ರಲ್ಲಿ ಶಿವಾನಂದ ಪಾಟೀಲ್ ಮತ್ತೆ ಯತ್ನಾಳ್ ಅವರು ರಾಜೀನಾಮೆ ಸವಾಲು ಪ್ರತಿ ಸವಾಲು ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಾರೆ. ಇವರು ಸರ್ ಈಗ ಸವಾಲುಗಳು ಹಾಕಿದ್ದಾರೆ. ಶಿವಾನಂದ ಪಾಟೀಲರು ಕೂಡ ಹಿರಿಯ ರಾಜಕಾರಣಿಗಳು. ನಾವು ರಾಜಕಾರಣದಲ್ಲಿ ಆ ರಾಜಕೀಯ ಒಂದು ರಾಜೀನಾಮೆ ಪತ್ರದಲ್ಲಿ ಒಂದೇ ವರ್ಡಲ್ಲಿ ಕೊಡಬೇಕು, ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ. ಯಾವುದೇ ಅದರಲ್ಲಿ ಬೇರೆ ವಿಚಾರಗಳನ್ನು ಆಡಬಾರ್ದು. ಬಸವನಗೌಡ ಯತ್ನಾಳ್ ಅವ್ರು ಕೊಟ್ಟಾಗಿ ಅದು ಎಕ್ಸೆಪ್ಟ್ ಆದಮೇಲೆ ಮಾಡ್ರಿ ಅಂದರೆ ಅದು ಎಕ್ಸೆಪ್ಟ್ ಆಗಲ್ಲ ಅಂತೇಳಿ ಅವ್ರು ಗೊತ್ತಿದ್ದು ಮಾಡವ್ರೆ. ಸೊ ಇದು ನಾಟಕ, ಇದು ಮಾಡ್ತಾ ಇರ್ತಕ್ಕಂಥ ನಾಟಕ. ಈ ನಾಟಕ ಸಾಮಾನ್ಯ ಜನರಿಗೆ ಗೊತ್ತಾಗಿದೆ. ಇಬ್ಬರೂ ನಾಯಕರುಗಳು ಒಂದೇ ದಿನ ಹೋಗಿ ಅವ್ರ ಎದುರುಗಡೆನೇ ಪತ್ರವನ್ನು ಬರೆದು ಕೊಟ್ಟರೆ ಆಗ ನಾವು ಅವರನ್ನು ಒಪ್ಕೊತೀವಿ. ಸುಮ್ಮನೆ ಈ ಥರ ಪ್ರಚಾರಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇಬ್ರಿಗೂ ಕೂಡ ಅದು ಅಷ್ಟೊಂದು ತರವಲ್ಲ. ಇಲ್ಲ ಇತ್ತು ಅಂದರೆ ಚಾಲೆಂಜ್ ಇತ್ತು ಅಂದರೆ ದಯವಿಟ್ಟು ಇಬ್ಬರೂ ಹೋಗಿ ಒಂದೇ ಲೈನಲ್ಲಿ ಇಬ್ಬರು ರಾಜೀನಾಮೆಯನ್ನು ಕೊಡ್ರಿ, ಮರುಚುನಾವಣೆ ಯಾರು ಗೆಲ್ತಾರೆ ಗೆದ್ಕೊಳ್ಳಿ, ಆವಾಗ ಸರೋಗ್ತದೆ. ಅದ್ರಲ್ಲಿ ಶಿವಾನಂದ ಪಾಟೀಲ್ ಮತ್ತೆ ಯತ್ನಾಳ್ ಅವರು ರಾಜೀನಾಮೆ ಸವಾಲು ಪ್ರತಿ ಸವಾಲು ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಾರೆ. ಇವರು ಸರ್ ಈಗ ಸವಾಲುಗಳು ಹಾಕಿದ್ದಾರೆ. ಶಿವಾನಂದ ಪಾಟೀಲರು ಕೂಡ ಹಿರಿಯ ರಾಜಕಾರಣಿಗಳು. ನಾವು ರಾಜಕಾರಣದಲ್ಲಿ ಆ ರಾಜಕೀಯ ಒಂದು ರಾಜೀನಾಮೆ ಪತ್ರದಲ್ಲಿ ಒಂದೇ ವರ್ಡಲ್ಲಿ ಕೊಡಬೇಕು, ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ. ಯಾವುದೇ ಅದರಲ್ಲಿ ಬೇರೆ ವಿಚಾರಗಳನ್ನು ಆಡಬಾರ್ದು. ಬಸವನಗೌಡ ಯತ್ನಾಳ್ ಅವ್ರು ಕೊಟ್ಟಾಗಿ ಅದು ಎಕ್ಸೆಪ್ಟ್ ಆದಮೇಲೆ ಮಾಡ್ರಿ ಅಂದರೆ ಅದು ಎಕ್ಸೆಪ್ಟ್ ಆಗಲ್ಲ ಅಂತೇಳಿ ಅವ್ರು ಗೊತ್ತಿದ್ದು ಮಾಡವ್ರೆ. ಸೊ ಇದು ನಾಟಕ, ಇದು ಮಾಡ್ತಾ ಇರ್ತಕ್ಕಂಥ ನಾಟಕ. ಈ ನಾಟಕ ಸಾಮಾನ್ಯ ಜನರಿಗೆ ಗೊತ್ತಾಗಿದೆ. ಇಬ್ಬರೂ ನಾಯಕರುಗಳು ಒಂದೇ ದಿನ ಹೋಗಿ ಅವ್ರ ಎದುರುಗಡೆನೇ ಪತ್ರವನ್ನು ಬರೆದು ಕೊಟ್ಟರೆ ಆಗ ನಾವು ಅವರನ್ನು ಒಪ್ಕೊತೀವಿ. ಸುಮ್ಮನೆ ಈ ಥರ ಪ್ರಚಾರಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇಬ್ರಿಗೂ ಕೂಡ ಅದು ಅಷ್ಟೊಂದು ತರವಲ್ಲ. ಇಲ್ಲ ಇತ್ತು ಅಂದರೆ ಚಾಲೆಂಜ್ ಇತ್ತು ಅಂದರೆ ದಯವಿಟ್ಟು ಇಬ್ಬರೂ ಹೋಗಿ ಒಂದೇ ಲೈನಲ್ಲಿ ಇಬ್ಬರು ರಾಜೀನಾಮೆಯನ್ನು ಕೊಡ್ರಿ, ಮರುಚುನಾವಣೆ ಯಾರು ಗೆಲ್ತಾರೆ ಗೆದ್ಕೊಳ್ಳಿ, ಆವಾಗ ಸರೋಗ್ತದೆ. ಅದ್ರಲ್ಲಿ ಶಿವಾನಂದ ಪಾಟೀಲ್ ಮತ್ತೆ ಯತ್ನಾಳ್ ಅವರು ರಾಜೀನಾಮೆ ಸವಾಲು ಪ್ರತಿ ಸವಾಲು ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಾರೆ. ಇವರು ಸರ್ ಈಗ ಸವಾಲುಗಳು ಹಾಕಿದ್ದಾರೆ. ಶಿವಾನಂದ ಪಾಟೀಲರು ಕೂಡ ಹಿರಿಯ ರಾಜಕಾರಣಿಗಳು. ನಾವು ರಾಜಕಾರಣದಲ್ಲಿ ಆ ರಾಜಕೀಯ ಒಂದು ರಾಜೀನಾಮೆ ಪತ್ರದಲ್ಲಿ ಒಂದೇ ವರ್ಡಲ್ಲಿ ಕೊಡಬೇಕು, ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ. ಯಾವುದೇ ಅದರಲ್ಲಿ ಬೇರೆ ವಿಚಾರಗಳನ್ನು ಆಡಬಾರ್ದು. ಬಸವನಗೌಡ ಯತ್ನಾಳ್ ಅವ್ರು ಕೊಟ್ಟಾಗಿ ಅದು ಎಕ್ಸೆಪ್ಟ್ ಆದಮೇಲೆ ಮಾಡ್ರಿ ಅಂದರೆ ಅದು ಎಕ್ಸೆಪ್ಟ್ ಆಗಲ್ಲ ಅಂತೇಳಿ ಅವ್ರು ಗೊತ್ತಿದ್ದು ಮಾಡವ್ರೆ. ಸೊ ಇದು ನಾಟಕ, ಇದು ಮಾಡ್ತಾ ಇರ್ತಕ್ಕಂಥ ನಾಟಕ. ಈ ನಾಟಕ ಸಾಮಾನ್ಯ ಜನರಿಗೆ ಗೊತ್ತಾಗಿದೆ. ಇಬ್ಬರೂ ನಾಯಕರುಗಳು ಒಂದೇ ದಿನ ಹೋಗಿ ಅವ್ರ ಎದುರುಗಡೆನೇ ಪತ್ರವನ್ನು ಬರೆದು ಕೊಟ್ಟರೆ ಆಗ ನಾವು ಅವರನ್ನು ಒಪ್ಕೊತೀವಿ. ಸುಮ್ಮನೆ ಈ ಥರ ಪ್ರಚಾರಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇಬ್ರಿಗೂ ಕೂಡ ಅದು ಅಷ್ಟೊಂದು ತರವಲ್ಲ. ಇಲ್ಲ ಇತ್ತು ಅಂದರೆ ಚಾಲೆಂಜ್ ಇತ್ತು ಅಂದರೆ ದಯವಿಟ್ಟು ಇಬ್ಬರೂ ಹೋಗಿ ಒಂದೇ ಲೈನಲ್ಲಿ ಇಬ್ಬರು ರಾಜೀನಾಮೆಯನ್ನು ಕೊಡ್ರಿ, ಮರುಚುನಾವಣೆ ಯಾರು ಗೆಲ್ತಾರೆ ಗೆದ್ಕೊಳ್ಳಿ, ಆವಾಗ ಸರೋಗ್ತದೆ. ಅದ್ರಲ್ಲಿ